ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಸ್ಟಾರ್ಟಿಂಗ್ ಸ್ಟಿಚ್ ಯೂಸ್ ಮಾಡಿಕೊಂಡು ಒಂದು ಸಿಂಪಲ್ ಬಾರ್ಡರ್ ಎಂಬ್ರಾಯ್ಡ್ರಿ ಮಾಡ್ತಾಯಿದ್ದೀನಿ. ನೋಡಿ, ನಾನು ಈ ಥರ ಡಿಸೈನ್ ಹಾಕ್ಕೊಂಡಿದ್ದೀನಿ. ನಾನು ಹಿಂದೆ ತೋರಿಸಿದ್ದೆ, ಇದು ಡಿಸೈನ್ ಸ್ವಲ್ಪ ಚೇಂಜ್ ಇದೆ. ನೋಡಿ, ಒಂದು ಸೈಡ್ ತೊಗೊಂಡು ಈ ಕಡೆ ಲೈನಿಂದ ಆ ಕಡೆ ಲೈನ್ಗೆ ನೀಡಲ್ನ ತಕ್ಕೊಳ್ಳೋದಷ್ಟೇ. ಅಷ್ಟೇ, ಅದೇ ಥರ ರಿಪೀಟ್ ಮಾಡಿಕೊಂಡು ಆ ಡಿಸೈನ್ ಹೆಂಗಿದೆ ಹಂಗೇ ರಿಪೀಟ್ ಮಾಡ್ಕೊತ ಅದು ಬರ್ತಾ ಬರ್ತಾ ದೊಡ್ಡದಾಗ್ತಾ ಇದ್ರೆ ಹಂಗೇ ಮಾಡಿಕೊಂಡು ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೇಕು. ನಿಧಾನಕ್ಕೆ ಎಳ್ಕೊಳ್ಬೇಕು, ಇಲ್ಲ ಅದು ನಾಟ್ ಥರ ಆಗಿಬಿಡುತ್ತೆ, ಚೆನ್ನಾಗಿ ಕಾಣೋದಿಲ್ಲ. ಸ್ಯಾಟಿನ್ ಅಂದರೆ ಎಷ್ಟು ನೈಸಾಗಿರಬೇಕು. ಸೊ ಅದಕ್ಕೆ ನೀವು ಪಕ್ಕನೇ ನಿಧಾನಕ್ಕೆ ಸ್ಯಾಟಿನ್ ಸ್ಟಿಚ್ನ ಹಾಕೋಂತ ಹೋಗಬೇಕು. ನೋಡಿ, ಡಿಸೈನ್ ಹೆಂಗಿದೆ ಹಾಗೇ ನಾನು ಹಾಕೋಂತ ಕಂಪ್ಲೀಟ್ ಮಾಡ್ಕೊತಾ ಇದ್ದೀನಿ. ಕಂಪ್ಲೀಟ್ ಆಗ್ತಾ ಇದೆ. ನೋಡಿ, ಅದು ಡಿಸೈನ್ ಹೆಂಗಿದೆ ಹಾಗೆ ನಾನು ಶೇಪಲ್ಲಿ ನಾನು ಸ್ಯಾಟಿನ್ ಸ್ಟಿಚ್ನ ಹಾಕ್ಕೊತಾ ಇದ್ದೀನಿ. ಹಿಂದೆ ಮುಂದೆ ಆದರೂ ಡಿಸೈನ್ ಚೆನ್ನಾಗಿ ಕಾಣೋದಿಲ್ಲ, ನೋಡಿಕೊಂಡು ಹಾಕ್ಕೊಬೇಕು. ನೋಡಿ, ಕಂಪ್ಲೀಟ್ ಆಗ್ತಾ ಇದೆ. ನೋಡಿ, ಕಂಪ್ಲೀಟ್ ಆಯಿತು. ಈಗೆಲ್ಲ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣುತ್ತೆ. ಇವಾಗ ನಾನು ಮಾಮೂಲಿ ಬ್ಯಾಕ್ ಸ್ಟಿಚ್ ಹಾಕ್ತಾಯಿದ್ದೀನಿ. ಹಿಂದೆಯಿಂದ ಮುಂದೆ, ಮುಂದೆಯಿಂದ ಹಿಂದೆ ಅಷ್ಟೇ. ನೀವು ಸ್ಟೆಮ್ ಹಾಕ್ಕೋಬೋದು, ಕಾಂತ ವರ್ಕ್ ಹಾಕ್ಕೋಬೋದು, ಚೈನ್ ಹಾಕ್ಕೊಬೋದು, ನಿಮ್ಗೆ ಯಾವುದು ಡಿಸೈನ್ ಬೇಕಾದ್ರೂ ಹಾಕ್ಕೊಬೋದು. ಇಲ್ಲಿ ಮಾಮೂಲಿ ಬ್ಯಾಕ್ ಸ್ಟಿಚ್ ಹಾಕ್ತಾಯಿದ್ದೀನಿ ನಾನು. ನೋಡಿ, ಈ ಥರ ಕಾಣುತ್ತೆ. ಜಸ್ಟ್ ಹಿಂಗೆ ರ್ಯಾಂಡಮ್ ಆಗಿ ಹಾಕ್ಕೊಳ್ತಾ ಹೋಗ್ತಾ ಇದ್ದೀನಿ ಅಷ್ಟೇ. ನೋಡಿ, ಕಂಪ್ಲೀಟ್ ಆಗ್ತಾ ಇದೆ. ಈಗ ಇದು ನಿಮಗೆ ಪಿಲ್ಲೋ ಕವರ್ಸ್ಗೆ ಚೆನ್ನಾಗಿರುತ್ತೆ, ಮತ್ತು ಕುರ್ತೀಸ್ಗೆ ಚೆನ್ನಾಗಿರುತ್ತೆ. ಸ್ಲೀವ್ಸ್ ಹತ್ರ
ಈ ಸೈಡ್ ಓಪನ್ ಸ್ಲಿಟ್ ಹತ್ರ ಹಾಕ್ಕೊಳಕ್ಕೆ ಚೆನ್ನಾಗಿರುತ್ತೆ. ಸ್ಯಾರೀಸ್ಗೆಲ್ಲ ಆದರೆ ತುಂಬ ಕಷ್ಟ ಆಗುತ್ತೆ ನಿಮಗೆ, ಯಾಕಂದರೆ ಅದು ಸ್ಯಾಟಿನ್ ಒಂದು ಡಿಸೈನ್ನ ಫಿಲ್ ಮಾಡಬೇಕಂದ್ರೆ ತುಂಬ ಹೊತ್ತು ಹಿಡಿಯುತ್ತೆ. ಅದೇ ಮಿಷಿನ್ ಎಂಬ್ರಾಯ್ಡ್ರಿಲಿ ಬೇಗ ಆಗುತ್ತೆ. ಹ್ಯಾಂಡ್ ಎಂಬ್ರಾಯ್ಡ್ರಿಲಿ ಅಂದರೆ ನಿಮಗೆ ತುಂಬ ಟೈಮ್ ಹಿಡಿಯುತ್ತೆ. ಸೊ ಅದಕ್ಕೆ ಪಿಲ್ಲೋ ಕವರ್ಸು ಅಥವಾ ಕುರ್ತೀಸ್ಗೆ ಈ ಥರ ಫುಲ್ ವೈಟ್ ಪ್ಲೇನ್ ಕುರ್ತೀಸ್ಗೆ ನೀವು ಈ ಥರ ಬ್ಲೂ ಕಲರಲ್ಲಿ ಯಾವ ಕಲರ್ ಎಂಬ್ರಾಯ್ಡ್ರಿ ಮಾಡ್ತೀರೋ ಆ ಕಲರು ಪಟೇಲ ಪ್ಯಾಂಟು, ಲೆಗ್ಗಿನ್ಸು, ದುಪ್ಪಟ್ಟ ಹಾಕ್ಕೊಂಡ್ರೆ ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಇವಾಗ ಅದಾಯಿತು. ಇವಾಗ ನಾನು ಚಿಕ್ಕ ಚಿಕ್ಕ ಬರ್ಡ್ಸ್ ಥರ ಇರುತ್ತಲ್ಲ, ಫ್ಲವರ್ದು ಬರ್ಡು, ಅದಕ್ಕೆ ನಾನು ಒಂದೇ ಒಂದು ಸಿಂಗಲ್ ತೊಗೊಂಡು ಪೆಟಲ್ಸು, ಆ ಸಿಂಗಲ್ ಪೆಟಲ್ಸ್ನ ನಾನು ಇಲ್ಲಿ ಫಿಲ್ ಮಾಡ್ಕೊತಾ ಇದ್ದೀನಿ. ಜಸ್ಟ್ ಫಿಲ್ಲಿಂಗ್ ಮಾಡ್ಕೊತ ಹೋಗೋದು. ಇದು ಫುಲ್ ಒಂದು ಸಿಂಗಲ್ ಫ್ಲವರ್ಗೆ ಗೊತ್ತಾಗಲ್ಲ ನಿಮಗೆ. ಫುಲ್ ಈ ಥರ ಒಂದು ಸ್ವಲ್ಪ ಮಾಡ್ತಾ ಇದ್ದಂಗೆ ನಿಮಗೆ ಚೆನ್ನಾಗಿ ಕಾಣುತ್ತೆ ಸ್ಯಾಟಿನ್ ಸ್ಟಿಚ್ಚು. ಮತ್ತು ಇದು ಲೈಫ್ ಲಾಂಗು ಹಾಳಾಗೋಗಲ್ಲ, ಕಿತ್ತೋಗೋದಿಲ್ಲ. ಒಂದು ಸಲ ಎಫರ್ಟ್ ಹಾಕಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಮೇನ್ ಕುರ್ತೀಸ್ಗೆ ತುಂಬ ಚೆನ್ನಾಗಿರುತ್ತೆ. ನೀವು ಈ ಥರನೇ ಮಾಡಿಕೊಂಡು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ದುಪ್ಪಟ್ಟ ಹಾಕ್ಕೊಂಡು, ದುಪ್ಪಟ್ಟ ಲೆಗ್ಗಿನ್ಸ್ ನೀವು ಯಾವ ಕಲರಲ್ಲಿ ನೀವು ಮಾಡ್ತಿರೋ ಎಂಬ್ರಾಯ್ಡ್ರಿ ಆ ಕಲರ್ ಲೆಗ್ಗಿನ್ಸ್ ಆರ್ ಪಟೇಲ ಪ್ಯಾಂಟ್ಗೆ ಆ ಕಲರು ಕಾಟನ್ ವೇಲು ಮ್ಯಾಚ್ ಮಾಡಿಕೊಂಡ್ರೆ ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನ್ಸು. ಪ್ಲೈನ್ ಕುರ್ತಿ ನೀವು ಸ್ಟಿಚ್ ಆದರೂ ಮಾಡಿಸ್ಕೊಳ್ಳಿ ಅಥವಾ ಆನ್ಲೈನ್ ಬುಕ್ ಮಾಡಿ ಒಂದು ಪ್ಲೈನ್ ಕುರ್ತಿ ತರಿಸ್ಕೊಂಡು ಈ ಥರ ಎಂಬ್ರಾಯ್ಡ್ರಿ ಮಾಡ್ಕೊಂಡು ಅದಕ್ಕೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಪ್ಯಾಂಟು ಮತ್ತು ದುಪ್ಪಟ್ಟ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ, ಯುನೀಕಾಗಿ ಕಾಣುತ್ತೆ. ನೀವು ಓನಾಗಿ ಡಿಸೈನ್ಸ್ ಕ್ರಿಯೇಟ್ ಮಾಡ್ಕೋಬೋದು. ಸ್ಯಾಟಿನ್ ಸ್ಟಿಚ್ಚೇ ಅಂತಲ್ಲ, ನೀವು ಕಾಂತಾ ವರ್ಕ್ ಮಾಡ್ಕೋಬೋದು, ಲೇಝಿ ಡೇಝಿ ಮಾಡ್ಕೋಬೋದು. ನೀವು ಯಾವ ಥರ ಸ್ಟಿಚ್ ಬೇಕಾದ್ರೂ ಒಂದು ಡ್ರೆಸ್ಸಿಗೆ ಹಾಕೋಬೋದು. ನೋಡಿ ಇಲ್ಲಿ ಫುಲ್ ಕಂಪ್ಲೀಟ್ ಆಗಿದ್ಮೇಲೆ ನಾನು ಆ ಮಧ್ಯಕ್ಕೆ ಚಿಕ್ಕ ಚಿಕ್ಕ ಮಿರರ್ಸ್ನ ಇಡ್ತಾಯಿದ್ದೀನಿ. ಅದೊಂದು ಮಿರರ್ ಇಡ್ತಿದ್ದಂಗೆ ನೋಡಿ ಎಷ್ಟು ಹೈಲೈಟಾಗಿ ಕಾಣ್ತಾ ಇದೆ ಡಿಸೈನು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇವಾಗ ಅದ್ರ ಮೇಲೆ ನಾನು ಚಿಕ್ಕ ಚಿಕ್ಕ ಕುಂದನ್ ಸ್ಟೋನ್ಸ್ನ ಇಡ್ತಾಯಿದ್ದೀನಿ. ಜಸ್ಟ್ ಅದು ಹೈಲೈಟ್ ಮಾಡೋಕ್ಕಷ್ಟೇ. ಕಾಂಟ್ರಾಸ್ಟ್ ಕಲರ್ ತೊಗೊಂಡಿದ್ದೀನಿ ನಾನು, ಬ್ಲೂಗೆ ಕಾಂಟ್ರಾಸ್ಟ್ ತೊಗೊಂಡು ಜಸ್ಟ್ ಹೈಲೈಟ್ ಮಾಡೋಕ್ಕೆ ನಾನು ಕುಂದನ್ ಸ್ಟೋನ್ಸ್ನ ಇಡ್ತಾಯಿದ್ದೀನಿ. ನೋಡಿ ಎಫರ್ಟೇ ಇಲ್ದಂಗೆ ಒಂದು ಬ್ಯೂಟಿಫುಲ್ ಬಾರ್ಡರ್ ಡಿಸೈನು ಎಷ್ಟು ಚೆನ್ನಾಗಿ ಫಾರ್ಮ್ ಆಗಿದೆ. ನೋಡಿ ಚೆನ್ನಾಗಿರೋ ಒಂದು ಬಾರ್ಡರ್ ಡಿಸೈನು ಈಸಿಯಾಗಿ ಯುನೀಕಾಗಿ ರೆಡಿಯಾಗಿದೆ. ಥ್ಯಾಂಕ್ ಯು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ನೋಡ್ತಾ ಇರಿ.